ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಫ್ಯಾಕ್ಟ್ಸ್. ಇಂದಿನ ವೇಗದ ಜೀವನ ಶೈಲಿ, ವಿಪರೀತ ಕೆಲಸದ ಒತ್ತಡ, ಅಸಮತೋಲಿತ ಆಹಾರ ಪದ್ಧತಿ ಮತ್ತು ಸರಿಯಾದ ನಿದ್ರೆಯ ಕೊರತೆ ಇವೆಲ್ಲವೂ ಪುರುಷರ ಲೈಂಗಿಕ ಆರೋಗ್ಯದ ಮೇಲೆ ನೇರವಾದ ಮತ್ತು ಗಂಭೀರವಾದ ಪರಿಣಾಮ ಬೀರುತ್ತಿವೆ. ಹೆಚ್ಚು ಸಮಯದವರೆಗೆ ದೈಹಿಕ ಶಕ್ತಿ ಕಳೆದುಕೊಳ್ಳದೆ ಸಂಭೋಗ ನಡೆಸುವುದು ಬಹುಪಾಲು ಪುರುಷರ ಆಸೆಯಾಗಿರುತ್ತದೆ. ಇದನ್ನು ಸಾಧಿಸಲು ರಾಸಾಯನಿಕ ಔಷಧಿಗಳ ಮೊರೆ ಹೋಗುವ ಬದಲು ಪ್ರಕೃತಿ ನೀಡಿರುವ ನೈಸರ್ಗಿಕ ಆಹಾರಗಳನ್ನು ನಂಬುವುದು ಅತ್ಯಂತ ಶ್ರೇಷ್ಠ ಮಾರ್ಗ. ಈ ವಿಡಿಯೋದಲ್ಲಿ ನಾವು ವೈಜ್ಞಾನಿಕವಾಗಿ ಸಾಬೀತಾದ ಮತ್ತು ಆಯುರ್ವೇದ ಶಿಫಾರಸು ಮಾಡಿದ ಆಹಾರಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಮೊದಲನೆಯದಾಗಿ ಅಶ್ವಗಂಧ. ಇದು ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮಟ್ಟವನ್ನು ಹೆಚ್ಚಿಸಿ ದೈಹಿಕ ಸ್ಟಾಮಿನಾವನ್ನು ವೃದ್ಧಿಸುವ ಶಕ್ತಿಯುತ ಮೂಲಿಕೆಯಾಗಿದೆ. ಎರಡನೆಯದಾಗಿ ಖರ್ಜೂರ ಮತ್ತು ಹಾಲು. ಪ್ರತಿದಿನ 4ರಿಂದ 5 ಖರ್ಜೂರಗಳನ್ನು ಹಾಲಿನಲ್ಲಿ ನೆನೆಸಿಟ್ಟು ಸೇವಿಸುವುದರಿಂದ ದೇಹಕ್ಕೆ ಅದ್ಭುತವಾದ ಶಕ್ತಿ ಮತ್ತು ಕಾಮಾಸಕ್ತಿ ಉಂಟಾಗುತ್ತದೆ. ಮೂರನೆಯದಾಗಿ ಬಾದಾಮಿ, ಆಕ್ರೋಟ್ ಮತ್ತು ಕಡಲೆಕಾಯಿ. ಈ ಒಣಹಣ್ಣುಗಳಲ್ಲಿರುವ ಹೈ ಪ್ರೋಟೀನ್, ಜಿಂಕ್ ಮತ್ತು ಆರೋಗ್ಯಕರ ಕೊಬ್ಬು ಲೈಂಗಿಕ ಇಚ್ಛೆಯನ್ನು ಬಲಪಡಿಸುತ್ತವೆ. ನಾಲ್ಕನೆಯದಾಗಿ ಶುಂಠಿ ಮತ್ತು ಬೆಲ್ಲದ ಮಿಶ್ರಣ. ಇದು ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸಿ ಲೈಂಗಿಕ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಐದನೆಯದಾಗಿ ಮೆಂತೆ ಬೀಜಗಳು. ಇವು ಹಾರ್ಮೋನ್ ಮಟ್ಟವನ್ನು ನೈಸರ್ಗಿಕವಾಗಿ ಸಮತೋಲನಗೊಳಿಸುತ್ತವೆ. ಆರನೆಯದಾಗಿ ಕಲ್ಲಂಗಡಿ ಮತ್ತು ದಾಳಿಂಬೆಯಂತಹ ಹಣ್ಣುಗಳು. ಇವುಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ರಕ್ತ ಸಂಚಾರವನ್ನು ಉತ್ತೇಜಿಸಿ ನಿರಂತರ ಶಕ್ತಿಯನ್ನು ನೀಡುತ್ತವೆ. ಈ ಆಹಾರಗಳು ಕೇವಲ ಶಕ್ತಿವರ್ಧಕವಷ್ಟೇ ಅಲ್ಲ, ಇವು ದೇಹದ ಮೆಟಬಾಲಿಸಂ ಅನ್ನು ಸುಧಾರಿಸಿ ಡೋಪಮೈನ್ ಎಂಬ ಹಾರ್ಮೋನ್ ಅನ್ನು ಸಮತೋಲನದಲ್ಲಿಡುತ್ತವೆ. ಗಂಟೆಗಟ್ಟಲೆ ಸಂಭೋಗದ ಸಾಮರ್ಥ್ಯವೆನ್ನುವುದು ಕೇವಲ ಔಷಧಿಗಳಿಂದ ಬರುವುದಿಲ್ಲ. ಇದು ಉತ್ತಮ ಆಹಾರ, ವ್ಯಾಯಾಮ, ಸರಿಯಾದ ನಿದ್ರೆ ಮತ್ತು ಪ್ರಶಾಂತವಾದ ಮನಸ್ಥಿತಿಯ ಮೇಲೆ ಆಧಾರಿತವಾಗಿದೆ. ಆದ್ದರಿಂದ ವೈದ್ಯರ ಸಲಹೆಯೊಂದಿಗೆ ಈ ಪೌಷ್ಟಿಕ ಆಹಾರಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಈ ಬದಲಾವಣೆಗಳು ನಿಮಗೆ ದೈಹಿಕ ಹಾಗೂ ಮಾನಸಿಕ ಸಂತೃಪ್ತಿಯ ನಿಜವಾದ ಅನುಭವವನ್ನು ನೀಡುತ್ತವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು 10 ಜನರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.